ಇಬ್ಬರು ಯುವಕರು ಕಾಣೆಯಾಗಿದ್ದಾರೆ. ಪ್ರಕೃತಿಯ ಸೌಂದರ್ಯದ ನಡುವೆ ಒಂದು ಗುಹೆ ಸಿಗ್ತದೆ. ಮನೋಜ್, ಬದುಕಿನ ಬಗ್ಗೆ ಎರಡು ಅದ್ಭುತವಾದ ಲೈನ್ ಅನ್ನು ಹೇಳಿ. ಮೊನ್ನೆಯಿಂದ ಬೈಕ್ ಎರಡು ಅನಾಥವಾಗಿ ನಿಂತಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೇವೆ ಕ್ಯಾತನ್ಮಕ್ಕಿಯಲ್ಲಿರುವಂಥ ಫೇಮಸ್ ಜೈನ ಗುಹಾಲಯಕ್ಕೆ. ಆ ಗುಹಾಲಯ ಯಾವುದು ಅಂತ ನೀವು ನೋಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಹೋಗ್ತಾ ಇದ್ದೇವೆ. ಲೆಟ್ಸ್ ಗೋ ಟು ಕ್ಯಾತನ್ಮಕ್ಕಿ. ಆಫ್ಟರ್ ಲಾಂಗ್ ಟೈಮ್ ನಾವೀಗ ಹೋಗ್ತಾ ಇದ್ದೇವೆ ಈ ಕುದುರೆಮುಖ ರೂಟಲ್ಲಿ ಹೋಗೋದೇ ಒಂಥರ ಖುಷಿ. ಆದ್ರೆ ರೋಡೆಲ್ಲ ಹಾಳಾಗಿ ಹೋಗಿ ಫೋರ್ ಇಯರ್ಸ್ ಇಂದ ಇದೇ ರೋಡಲ್ಲಿ ಹೋಗ್ತಾ ಇದೆ. ಆದ್ರೆ ಇನ್ನು ಕೂಡ ಈ ರೋಡ್ ಆಗ್ಲಿಲ್ಲ. ಅದೇ ರೀತಿ ಹೊಂಡ ಜಾಸ್ತಿ ಆಗ್ತಾ ಉಂಟು. ಹೊಂಡ ಗೊತ್ತಾಯ್ತು ಹೋಗಿ ಬರೋದು ಬೈಕ್ ಸರ್ವಿಸ್ 5,000 ಗಾಯ್ಸ್. ನಾವೀಗ ಎಕ್ಸಾಕ್ಟ್ಲಿ ಕಡಂಬಿ ವಾಟರ್ ಫಾಲ್ಸ್ ಅಲ್ಲಿ ಇದ್ದೇವೆ. ನೋಡ್ಬೋದು ನೀವು, ಕಡಂಬಿ ವಾಟರ್ ಫಾಲ್ಸ್ ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಈ ಕಡಂಬಿ ವಾಟರ್ ಫಾಲ್ಸ್ ಈಗ ಮಳೆಗಾಲದಲ್ಲಿ ಯಾವ ರೀತಿ ಕಾಣ್ತದೆ ಅಂತ ನೋಡಿ. ಕುದುರೆಮುಖ ಬಂದವರು ಎಲ್ಲರೂ ಕೂಡ ಒಂದ್ಸತಿ ಈ ಪ್ಲೇಸ್ ಅಲ್ಲಿ ಸ್ಟಾಪ್ ಮಾಡೇ ಮಾಡ್ತಾರೆ. ನೋಡ್ಬೋದು ನೀವೀಗ. ಕಡಂಬಿ ಫಾಲ್ಸ್ ಅಲ್ಲಿ ಫೋಟೋ ಎಲ್ಲ ತೆಗೆದು ನಾವೀಗ ಇಲ್ಲಿಂದ ಹೋಗ್ತಾ ಇದ್ದೇವೆ. ದಿಸ್ ಇಸ್ ಹೌ ಕುದುರೆಮುಖ ಲುಕ್ಸ್ ಲೈಕ್. ನೋಡಿ ಯಾವ ರೀತಿ ಕುದುರೆಮುಖ ಕಾಣ್ತಾ ಇದೆ. ಆ ಫಾಗು, ಈ ವೆದರು, ಈ ಗ್ರೀನರಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಕುದುರೆಮುಖ. ಈ ಕುದುರೆಮುಖ ಚಿಕ್ಕಮಗಳೂರಲ್ಲಿ ಬಿಸಿಲಿದೆ ನೋಡ್ಬೋದು ಈಗ. ಆದ್ರೆ ಬಿಸಿಲು ನಿಮ್ಗೆ ಬಿಸಿಲು ಇದೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಫುಲ್ ಕೋಲ್ಡ್ ವೆದರ್. ಇತಿಹಾಸಗಳ ಪುಸ್ತಕಗಳಲ್ಲಿ ಒಂದು ಗತವೈಭವ ಮೆರೆದಂತಹ ಕುದುರೆಮುಖ ಸರ್ಕಲ್ದಲ್ಲಿ ಇದ್ದೇವೆ ನೋಡ್ಬೋದು. ಇಡೀ ಕಳಸದಲ್ಲಿ ಬೊಂಡದ ಅಂಗಡಿ ಹುಡುಕಿ ಸಾಕಾಯ್ತು. ಫೈನಲಿ ಒಂದು ಬೊಂಡದ ಅಂಗಡಿ ಸಿಕ್ತು. ಬೊಂಡಪುರ ತಾರಾಯತನ. ನೀರು ಜಾಸ್ತಿ ಕಳಸದಲ್ಲಿ ನಾವೀಗ ಬೊಂಡ ಕುಡಿಲಿಕ್ಕೆ ಬಂದಿದ್ದೇವೆ. ಮಿಸ್ಟರ್ ಮನೋಜ್ ದೇವಿದ್ದ ಅವು ಈರ ಇಂಚ ಕಂಟೆಯಲ್ಲಿ ವಾರ ಇಲ್ಲಕತ್ತು ಎರಡು ಬೊಂಡ ಕುಡಿದು ನಾವೀಗ ಕಳಸದಿಂದ ಹೋಗ್ತಾ ಇದ್ದೇವೆ ಕ್ಯಾತನ್ಮಕ್ಕಿ. ನೋಡಿ ಅಲ್ಲಲ್ಲಿ ಸಣ್ಣ ಸಣ್ಣದಾದ ಈ ರೀತಿ ಒಂದು ನದಿ ಎಲ್ಲ ಸಿಗ್ತದೆ. ಇಲ್ಲಿ ಆಲ್ಮೋಸ್ಟ್ ಹೊರನಾಡಲ್ಲಿ ಹೋಮ್ ಸ್ಟೇಗಳೆಲ್ಲ ಜಾಸ್ತಿ ಇದ್ದಾವೆ. ಅಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಬೋರ್ಡ್ ಕಾಣ್ತದೆ. ಅಲ್ಲಿ ಆಯ್ತು ಮ್ಯಾಪ್ ನೆಟ್ವರ್ಕ್ ಇಲ್ಲ. ಸೊ ಮ್ಯಾಪ್ ಮಿಸ್ ಆಗಿ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಇಲ್ಲಿ ಏರ್ಟೆಲ್ ಜಿಯೋ ಯಾವುದೇ ನೆಟ್ವರ್ಕ್ ಸಿಗುದಿಲ್ಲ. ಗಾಡಿ ಕೇಳ್ತಾ ಹೋಗ್ಬೇಕು ಅಷ್ಟೇ. ನನಗೆ ಬಸದಿ ಈಚೆಯ ದೊಡ್ಡಣ್ಣ ಶೆಟ್ಟಿ ಇದುಂಟಲ್ಲ, ಯಾವ್ದು ಇದೇ ರೋಡ? ಕಾರ್ಕಳ. ಹಾ ಕಾರ್ಕಳ. ಬೈಕ್ ಹೋಗ್ತದಲ್ಲ ಸೀದಾ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಉಂಟು? 2 ಕಿಲೋಮೀಟರ್. ಹಾ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗುದಾ? ನಾನು ಸದ್ಯಕ್ಕೆ ಹೋಗಿಲ್ಲ. ಕೆಲವು ಬೈಕ್ಗಳು ಹೋಗ್ತವೆ, ಆದಷ್ಟು ದೂರ ಹೋಗಿ. ಇದೇ ರೋಡ್ ಅಲ್ಲ? ಇದೇ ರೋಡ್ ಅಲ್ಲ, ಸ್ಟ್ರೈಟ್ ಅಲ್ಲ? ಹಾ ಪುಯ್ ಬೆಚ್ಚಾತಲ್ಲ. ಗಟ್ಟಿಗುಲ್ಲೆ ನಾನು ಮಾಲ್ ಸೈ. ಇಲ್ಲಿಂದ ಆಲ್ಮೋಸ್ಟ್ ಈಗ ಮಡ್ ರೋಡ್ ಅಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ಅಡ್ವೆಂಚರಸ್ ರಿಸ್ಕಿ ಜಾಗ. ಬಾಣದ ವಾದ್ಯನ್ನು ಬಿಟ್ಟು ಹೋಗ್ತಿದ್ವಿ. ಜೀವನದಲ್ಲಿ ಒಮ್ಮೆ ಟ್ರೈ ಮಾಡಿದ. ಇಸ್ ವೆರಿ ರಿಸ್ಕ್.
आणि लागी जायची देवास ಕಬ್ಬೇನಿ ಮುಕ್ಕಳಿ 3 ಅಡಿ ಆಫ್ ಈ ರೈಕೆ ಲಾಗಿದೆ ಜಾಯಿ ರೋಡ್ ಯಾವ ರೀತಿ ಇದೆ ಅಂತ ನೋಡಿ. ಇಂತ ಲೈಗೆ ಬನ್ನಿ ಲಾಗೆ ಬನ್ನಿ ನಿಲ್ಲಿತ್ತೆ ಎಲ್ಲ ಬಿಡ್ಲಿ ಎಂಚೆ ಸೈತು ಬಿಡ್ಲಿ ಅದರ ಬರಲಿ ಬಿಡ್ಲಿ ಕಾರ್ ಇಟ್ಕೊಂಡತ್ತ ತಿರ್ಗಾ ಬತ್ಲಿ ಇಲ್ಲಿನ ಬೈಕಲ್ಲಿ ಆಲ್ಮೋಸ್ಟ್ ಗ್ರಿಪ್ ಸಿಕ್ಕಲ್ಲ. ಅಡೋ ಎಮ್ಮೆ ಕಟ್ಟೋ ಮುಂದೆ ಮೂಲನಾ ಮೂಲ ಲೆಫ್ಟ್ ಬೋರ್ಡ್ ಅಂದ ಲೆಫ್ಟ್ ಕರೆಕ್ಟಾ ಯಾವ ವಿಡಿಯೋ ಬಿಡಿ ತಗೊಂಡಿ ಪೋಂಗ್ರ ಹಾಯ್ ಹೊರನೆಲ್ಲ ಹೊತ್ತು ಗೊತ್ತು. ದೊಡ್ಡಣ್ಣ ಶೆಟ್ಟಿ ಕೇವ್ ಅಂತ ಹೇಳಿ ಗಾಡಿಯಲ್ಲ ಅಲ್ಲಿ ಇಟ್ಟು ಬಂದು ಈಗ ಗುಡ್ಡೆ ಹತ್ತು ಒಂದು ಅವಸ್ಥೆ ಆಗಿದೆ. ಗಾಡಿ ಮೇಲೆ ಅಲ್ಲಿಂದ ಹಿಡ್ಕೊಂಡು ಹೋದ್ರಿ ಕೆಳಗೆ ಹಿಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನೀರ್ದ ಬಾಟ್ಲ ಅಂಡ ಪತ್ತಂದರ ಅವಳಿ ಕನಸ ಗೊಂಡಾರ್ ಮ್ಯಾಗ ನೀರು ತಂದನಿ ಅವನ್ ನೆನಪಣ್ಣ ಅವೇ ನಂದಲ್ಲ ಅವೇ ನಾನು ರೋಡ್ ಇಬ್ಬರು ಯುವಕರು ಕಾಣೆಯಾಗಿದ್ದಾರೆ. ಆಕ್ಚುಲಿ ಆಗಲ ಅಲ್ಪ ರೋಡ್ ಹೋಗ್ತೀನಿ ಸ ಆಲ್ಮೋಸ್ಟ್ ಇಲ್ಲಿ ಯಾರು ಕೂಡ ಇಲ್ಲ, ಫುಲ್ ಮಡ್ ರೋಡ್. ಇಲ್ಲಿಂದ ಫುಲ್ ನಡ್ಕೊಂಡು ಹೋಗ್ಬೇಕು ನಾವು. ಮಂಜುಬಾಳ್ ಬಾಯ್ಸ್ ಈಸ್ ಗೋಯಿಂಗ್ ಟು ದೊಡ್ಡಣ್ಣ ಶೆಟ್ಟಿ ಕೇವ್. ఒక వీడియో వాడి నుంచి అలా పంపి తిరిగి కంటి తీసి తిరిగినాడు ఐకోని మెసేజ్ వాడు నేను అప్పుడు తోడు ఎన్నది చారంలో మీకు ನ್ಯಾಚುರಲ್ ಮಿನರಲ್ ವಾಟರ್ಸ್. ಮನೋಜ್ ಅವರು ಫೇಸ್ ವಾಶ್ ಮಾಡ್ತಾ ಇದ್ದಾರೆ. ಫೇಸ್ ವಾಶ್ ಪರ್ಪನ ಗುಡ್ಡೆ ಮೇಲಿಂದ ನೀರು ಬರ್ತಾ ಉಂಟು. ತುರಿತು ನೀರು ಪರ್ಕೆ ಆಯ್ತು ನೀರು ಗೊತ್ತಿ ನ್ಯಾಚುರಲ್ ವಾಟರ್. ಮೂರು ನಮ್ಮ ದಕ್ಕದ ಗಗನ ಏರಿಯಾಗ ಫೋನ್ ಮಾಡ್ಕೊಂಡು ನೆಟ್ವರ್ಕ್ ಇದ್ದೆ ಕಮ್ಮಿ ಓಲ ಬೈಕ್ ಬಗ್ಗೆ ಎಲ್ಲ ಬರೋದು. ಮೊನ್ನೆಯಿಂದ ಬೈಕ್ ಎರಡು ಅನಾಥವಾಗಿ ನಿಂತಿದೆ ಅದು. ಎಲ್ಲ ಪ್ರಾಯ ಮಾರಿ ಇನ್ನ ದೊಡ್ಡ ಚೆಟ್ಟಿ ಕೇವಾದು ಹೊರನಾಡ್ಬೇಕು ಹೊರನಾಡ್ಬೋದು ಒಣ ಮನೋಜ್, ಬದುಕಿನ ಬಗ್ಗೆ 2 ಅದ್ಭುತವಾದ ಲೈನ್ ಅನ್ನು ಹೇಳಿ. ಮುಕುಳಿಯರ್ದು 3 ಕಾಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿ ನಾವು ಈಗ ದೊಡ್ಡಣ್ಣ ಶೆಟ್ಟಿ ಕೇವ್ ಅಂತ ಹುಡುಕಿ ಸಾಕಾಯ್ತು. ಎಲ್ಲಿ ಹುಡುಕಿದ್ರೆ ಸಿಗ್ತಾ ಇಲ್ಲ. ಯಾರ ಹತ್ರ ಕೇಳಿದ್ಲಿಕ್ಕೆ ಸಹ ಇಲ್ಲಿ ಯಾರು ಜನ ಇಲ್ಲ. ಆದರೆ ಸಹ ಕಡೆಗೆ ನೋಡ್ಕೊಂಡು ಬಂದು ನಾವೀಗ ಆಲ್ಮೋಸ್ಟ್ ದೊಡ್ಡಣ್ಣ ಶೆಟ್ಟಿ ಕೇವಿಗೆ ಬರ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಫುಲ್ ನಿಮಗೆ ಪ್ರಕೃತಿಯ ಸೌಂದರ್ಯದ ನಡುವೆ ಒಂದು ಗುಹೆ ಸಿಗ್ತದೆ, ನೋಡ್ಬೋದು ನೀವೀಗ. ಅದಾ ನಮ್ಮ ಗಾಡಿಗೆ ಅಂದ ನವುಲೆ ಉಂಟದು ಇಲ್ಲಿ ಮಾರೆ. ಸೇ
ಗಾಡಿ ಕರೆಕ್ಟ್ ಅಂದಿ ಎಲ್ಲ ಮುಟ್ಲದ ಅವೇ. ನಾವೀಗ ಆಲ್ಮೋಸ್ಟ್ ಕೇರಿಗೆ ರೀಚ್ ಆಗಿದ್ದೇವೆ. ಬರ್ಸಲ್ಲ ಬರೋದು ಮತ್ತೆ. ಇಲ್ಲಿ ನೋಡಿ ಯಾವ ರೀತಿ ಫುಲ್ಲು ನೀರು ಹರಿತಾ ಬರ್ತಾ ಉಂಟು. ಕಾಲು ಜಾರಿದ್ರೆ ಕೆಳಗೆ ಹೋಗಿ ಮುಸುಂಡೆಲ್ಲ ಹೊಡೆದು ಹೋಗ್ಬೋದು, ಆ ರೀತಿ ಉಂಟು. ಒಂದು ಅದ್ಭುತವಾದ ಜಾಗ. ಲೈಟಾಗಿ ಮಳೆ ಬರ್ತಾ ಉಂಟು. ಹೆಲ್ಮೆಟ್ ಎಲ್ಲ ಇಲ್ಲೇ ಇಟ್ಟು ನೋಡಿ, ಮೇಲಿಂದ ಬಂಡೆಕಲ್ಲಿಂದ ನೀರು ಬೀಳ್ತಾ ಉಂಟು. ನೀರು ಬೋರ್ದು ಹೊರಗಡೆ ಎಷ್ಟು ಸೆಕೆಂಡ್ ನೋಡಿ, ಒಳಗಡೆ ಬರ್ಬೇಕಾದ್ರೆ ಫುಲ್ ಕೋಲ್ಡ್ ಇದೆ. ಭಗವಾನ್ ಶ್ರೀ 1008 ಪಾರ್ಶ್ವನಾಥ ತೀರ್ಥಂಕರರು. ಶ್ರೀ ಪಾರ್ಶ್ವನಾಥ ನಮಃ. ಪದ್ಮಾವತಿ ಪ್ರಸನ್ನ ಜೈನ ಬಸಿದಿ. ಮೇಲಿಂದ ನೀರು ಈ ಟ್ಯಾಂಕಿಗೆ ಬೀಳ್ತದೆ. ಅದೊಂದು ಪೈಪ್ ಲೈನ್ ಉಂಡಿ ಅವಳು. ಇಲ್ಲಿ ಒಂದು ಹಳೆಗಾಗಿರೋ ಒಂದು ಕಲ್ಲುಂಟು, ಈ ರುಬ್ಬುವಂಥ ಕಲ್ಲು. ಮತ್ತೆ ಈ ಕಟ್ಟಿಗೆಯಲ್ಲಿ ಹಾಕಿ ಅಡಿಗೆ ಮಾಡಲಿಕ್ಕೆ ಇಲ್ಲಿ ಒಂದು ಹಳೆಯ ಕಾಲದೊಂದು ಕಟ್ಟಿಗೆಯ ಒಲೆ. ಬ್ಯಾಗ್ ಅದು ಅಯ್ಯಯ್ಯೋ. ಈ ರೀತಿ ಸಣ್ಣದಾದ ಬಂಡೆಕಲ್ಲಿನ ನಡುವೆ ನಾವೀಗೊಂದು ಅಡ್ವೆಂಚರ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಮೌಲಿ ನೀವು ಪಂಜಿಲು ಬೂರ್ದು ಬಿರಡಿನ ಇದು ಪಿಲಿದ ಬತ್ತು ಕುಲ್ಲೋತ. ಪಿಲಿ ಬತ್ತು ಕುಲ್ಲು ಮಿತ್ತುಡು ತೋಜು ಮಟ ಕರೆಕ್ಟ್. ಮೇಲೆ ಕಡೆಯಿಂದ ಪೈಪ್ ಒಂದು ಬಂದಿದೆ ನೋಡಿ. ಪೈಪ್ ಲೈನ್ ಉಂಟು ಮಾತ್ರ ಅಂದು ಅವ ಅದಕ್ಕೆ ಬರ್ಸ ಬರ್ಲಕ ಎಡ್ಡೆ ತೋಜು. This is the hidden place of Chikmagaluru. ಹೋಗುವಾಗ ಆ ಕಡೆಯಿಂದ ಫುಲ್ ನಿಮಗೆ ಫಾಗ್ ಎಲ್ಲ ಬರ್ತಾ ಉಂಟು ನೋಡಿ. ಈಗ ಲೈಟ್ ಆಗಿ ಮಳೆ ಬರ್ತಾ ಉಂಟು. ಗಾಯ್ಸ್, ಈಗ ದೊಡ್ಡನಶೆಟ್ಟಿ ಕೇವ್ಗೆ ಬರಬೇಕಾದ್ರೆ ಇಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಜಾಗ ಸಿಗ್ತದೆ ನೋಡಿ ನಿಮಗೆ. ಇಲ್ಲಿ ಪಾರ್ಕಿಂಗ್ ಮಾಡಿ ಈ ರೂಟಲ್ಲಿ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದರೆ ನಿಮಗೆ ಅಲ್ಲಿ ದೊಡ್ಡನಶೆಟ್ಟಿ ಕೇವ್ ಸಿಗ್ತದೆ. ಇಲ್ಲಿ ಒಂದು ನಿಮಗೆ ಮರ ಏನು ಕಾಣ್ತಾ ಇದೆಯಲ್ಲ, ಅದರ ಕೆಳಗಡೆ ಹೋಗಲಿಕ್ಕೆ ಆಗಡೆ ಇಲ್ಲಿ ಒಂದು ಲ್ಯಾಂಡ್ ಮಾರ್ಕಿಗೆ ಕೂಡ ಇಲ್ಲಿ ಒಂದು ಕಲ್ಲು ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ ಒಂದು ಕಲ್ಲು ನಿಲ್ಲಿಸಿದ್ದಾರೆ. ಈ ಲ್ಯಾಂಡ್ ಮಾರ್ಕ್ ಕೆಳಗಡೆ ಹೋದರೆ ನಿಮಗೆ ದೊಡ್ಡನಶೆಟ್ಟಿ ಕೇವ್ಗೆ ಹೋಗ್ಬೋದು. ಮತ್ತು ನೀವು ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಸೀದಾ ಈ ಗಾಳಿ ಗುಡ್ಡಕ್ಕೆ ಹೋಗ್ಬೋದು ನೋಡಿ. ಇಲ್ಲಿ ಒಂದು ಗುಡ್ಡ ಕಾಣ್ತದಲ್ಲ, ಇಲ್ಲಿ ಕೂಡ ನೋಡ್ಕೊಂಡು ಹೋಗ್ಬೋದು ಮೇಲೆ. ಟ್ರೆಕ್ಕಿಂಗ್ ಹೋಗುವವರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿಗೆ ಹೋಗ್ಬೋದು ಮೇಲೆ. ಫುಲ್ ಮೇಲಿಂದ ಜಾಗ ಯಾವ ರೀತಿ ಕಾಣ್ತದೆ ನೋಡಿ, ಫುಲ್ ನೇಚರ್. ಇದು ಗಂಗೆ ಅಂತ ನೋಡಿ, ಅಪರೂಪದ ಒಂದು ಅತಿಥಿ ಕ್ಯಾತನ್ ಮಕ್ಕಿಯಲ್ಲಿ ಸಿಕ್ಕಿದೆ ನೋಡಿ.
ಈ ರೀತಿ ಬಾಲ್ ರೀತಿ ಆಗ್ತದೆ ಅದು. ನಿಮ್ಮೂರಲ್ಲಿ ಇದಕ್ಕೆ ಏನಂತ ಹೇಳ್ತೀರಂತ ಕಮೆಂಟ್ ಮಾಡಿ. ಕಾರ್ಕಳದವ್ರು ಬರ್ತಾರೆ ಇಲ್ಲಿಗೆ? ಅಲ್ಲಿಗಿದ್ರೆ ನೋಡಿ ಎಷ್ಟು ಕೊಡ್ತಾರೆ ಸ್ಯಾಲ್ರಿ? 10 ದೊಡ್ಡಣ್ಣ ಶೆಟ್ಟಿ ಕೇವಿಂದ ನಾವೀಗ ಬಂದಿದ್ದೇವೆ ಹಳ್ಳಿಮನೆ ಫಾಲ್ಸಿಗೆ. ಹಳ್ಳಿಮನೆ ಫಾಲ್ಸಿಗೆ ನಿಮಗೆ ಕೌಂಟ್ರಲ್ಲಿ ಪರ್ ಪರ್ಸನಿಗೆ 20 ರುಪೀಸ್ ತೊಗೊಳ್ತಾರೆ. 20 ರುಪೀಸ್ ಟಿಕೆಟ್ ಮಾಡಿದರೆ ಒಳಗಡೆ ಬಿಡ್ತಾರೆ. ಒಳಗಡೆ ಒಂದು 500 ಮೀಟರ್ಸಲ್ಲಿ ಒಂದು ಫಾಲ್ಸ್ ಸಿಗ್ತದೆ ನೋಡಿ. ಹಾಂ ಹೌದು, ಇಲ್ಲೇ ಗೋಣಿ ಚೀಲ ಆಗ್ತಂದಿಲ್ಲ. ಗೋಣಿ ಚೀಲ ಆಗ್ತೀನಿ.